ದೈವ ಅಂತ ಹೇಳಿದ್ರೆ ಕಾಣದ ಶಕ್ತಿ, ಆದ್ರೆ ನಾವೊಂದು ನಂಬಿಕೆಗಳ ಮುಖಾಂತರ ದೈವನನ್ನು ಆರಾಧಿಸ್ತೇವೆ. ಕರ್ನಾಟಕದ ದಕ್ಷಿಣ ತೀರದಲ್ಲಿ ಒಂದು ಕರಾವಳಿಯ ಪ್ರದೇಶ ಕೂಡ ಅಂತ ಹೇಳ್ಬೋದು. ಒಂದು ತುಳುನಾಡಿನ ಅಂದ್ರೆ ದಕ್ಷಿಣ ಮತ್ತೆ ಉಡುಪಿಯನ್ನು ಸೇರಿ ಒಂದು ತುಳುನಾಡು ಅಂತ ಹೇಳ್ತೇವೆ. ಇಲ್ಲಿ ಒಂದು ಸಂಸ್ಕೃತಿ ಆಗಿರ್ಬೋದು, ಪದ್ಧತಿ ಆಗಿರ್ಬೋದು, ಒಂದು ಬಟ್ಟೆಗಳಿಂದ ಮತ್ತೆ ಎಲ್ಲಾ ಕಡೆ ಕೂಡ ಒಂದು ವಿಶೇಷತೆ ಆಗಿರ್ತದೆ. ದಕ್ಷಿಣ ಕನ್ನಡ ಒಂದು ಭಾಷೆ ಆಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು, ಅಷ್ಟೇ ಅಲ್ಲದೆ ತುಳು ಒಂದು ಭಾಷೆ ಆಗಿರ್ಬೋದು, ತುಂಬಾ ಮೃದುವಾದಂತ ಭಾಷೆ. ಆ ಭಾಷೆಯನ್ನು ಕೇಳಿದಾಗ ಎಲ್ಲರಿಗೂ ಕೂಡ ಒಂದು ಅಚ್ಚುಮೆಚ್ಚಾಗಿರ್ಬೋದು, ಅವ್ರ ಮೇಲೆ ಒಂದು ಪ್ರೀತಿ ಅನ್ನೋದು ಹೆಚ್ಚಾಗ್ತದೆ. ಹಾಗೆ ಅಷ್ಟೇ ಅಲ್ಲದೆ ಒಂದು ತುಳುನಾಡಿನವರು ಕಂಡ ತಕ್ಷಣ ಅಥವಾ ಅವರ ಭಾಷೆ ಮುಖಾಂತರ ನಾವು ಇವರು ಒಂದು ಮಂಗಳೂರಿನವರು, ಅಥವಾ ಇವರು ಒಂದು ದಕ್ಷಿಣ ಕನ್ನಡದವರು, ಅಥವಾ ಇವರು ಒಂದು ಉಡುಪಿಯವರು, ಅಥವಾ ಇವರೊಂದು ತುಳುನಾಡಿನವರು ಅಂತ ಹೇಳಿ ನಾವು ಭಾಷೆ ಮುಖಾಂತರ ಅವರನ್ನು ಗುರುತಿಸ್ತೇವೆ. ತುಳುನಾಡಿನಲ್ಲಿ ದೈವಾರಾಧನೆ ಅಂದ್ರೆ ತುಂಬಾ ಒಂದು ಶಕ್ತಿಯುತ ದೈವಾರಾಧನೆ ಎಂದು ನಡೀತದೆ. ಅಷ್ಟೇ ಅಲ್ಲದೆ ಕೋಲ ಆಗಿರ್ಬೋದು, ಭೂತಕೋಲ ಆಗಿರ್ಬೋದು, ಹೀಗೆ ಅದು ಜಸ್ಟ್ ಒಂದು ಬಣ್ಣ ಹಚ್ಚಿಕೊಂಡು ಒಂದು ನೃತ್ಯ ಮಾಡುದಲ್ಲ, ಸ್ವತಃ ದೈವಗಳೇ ಬಂದು ನಮ್ಮ ಹತ್ರ ಒಂದು ಮಾಡಿಕೊಳ್ಳುದು, ಅಥವಾ ನಮ್ಮ ಒಂದು ಕಷ್ಟಗಳಿಗೆ ಪರಿಹಾರ ನೀಡುವುದು, ನಮ್ಮ ಒಂದು ಕುಟುಂಬದಲ್ಲಿ ಏನು ಸಮಸ್ಯೆ ಆಗಿರ್ತದೆ ಅಥವಾ ಅದಕ್ಕೆ ಏನು ಪರಿಹಾರ, ಅಥವಾ ನಮ್ಮ ನಗರದಲ್ಲಿ ಅಥವಾ ನಮ್ಮ ಹಳ್ಳಿಗಳಲ್ಲಿ ಅಥವಾ ನಮಗೆ ಏನು ಒಂದು ಕಷ್ಟಗಳಾಗ್ತಿದೆ ಅಥವಾ ಮುಂದೆ ಅದಕ್ಕೆ ಏನು ಪರಿಹಾರ ಅಂತ ಹೇಳಿ ಸ್ವತಃ ಒಂದು ದೈವನೇ ಬಂದು ಮಾತುಗಳ ಮುಖಾಂತರ ನಮಗೆ ಪರಿಹಾರ ನೀಡುವುದನ್ನೇ ಒಂದು ದೈವಾರಾಧನೆ ಅಂತ ಹೇಳ್ಬೋದು. ತುಳುನಾಡಿನಲ್ಲಿ ಇದು ತುಂಬಾ ವಿಶೇಷತೆವಾಗಿ ನಡೀತದೆ. ಅಷ್ಟೇ ಅಲ್ಲದೆ ರಾತ್ರಿ ಹೊತ್ತು ಕೋಲಗಳನ್ನು ನೋಡುದಂದ್ರೆ ಮೈಯೆಲ್ಲ ತುಂಬಾ ದೈವಾರಾಧನೆ ನೋಡಿದವರಿಗೆ ಗೊತ್ತಿರ್ತದೆ. ಅಷ್ಟೇ ಅಲ್ಲದೆ ನಮಗೆ ದೈವಾರಾಧನೆ ನೋಡುವುದು ಒಂದು ಭಾಗ್ಯ ಅಂತ ಕೂಡ ನಾವು ಹೇಳ್ಬೋದು. ಒಂದು ದೈವಗಳು ಕೊರಗಜ್ಜೆ ಆಗಿರ್ಬೋದು, ಪಂಜುರ್ಲಿ ದೈವ ಆಗಿರ್ಬೋದು, ಗುಳಿಗ ದೈವ ಆಗಿರ್ಬೋದು, ಕೋಟಿ ಚೆನ್ನೈ ಆಗಿರ್ಬೋದು, ಉಗಾವತಿ ಆಗಿರ್ಬೋದು, ಇದೆಲ್ಲ ಏನು ಒಂದು ದೈವಗಳು. ಹಾಗಾಗಿ ದೈವಗಳಿಗೆ ಒಂದು ನೇಮೋತ್ಸವ ಆಗಿರ್ಬೋದು, ಕೋಲ ಆಗಿರ್ಬೋದು, ಅಗೆಲು ಅಂತ ಹೇಳ್ತಾರೆ. ಅದು ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಸಮಸ್ಯೆಗಳಾದಾಗ ಒಂದು ದೈವಗಳು ಏನು ಮುಂದೆ ಒಂದು ಪರಿಹಾರವನ್ನು ಏನು ನೀಡುತ್ತದೆ ಅನ್ನೋದೊಂದು ದೈವದ ಮುಖಾಂತರ ನಾವು ತಿಳಿದುಕೊಳ್ತೇವೆ. ಅಷ್ಟೇ ಅಲ್ಲದೆ ನಗರದಲ್ಲಿ ಆಗಿರ್ಬೋದು, ಒಂದು ಮಳೆಗಾಲದಲ್ಲಿ ವಿಪರೀತ ಮಳೆಯಾಗಿ ನಾಶ ಅದೆಲ್ಲ ಆಗಿರ್ಬೋದು, ಅಥವಾ ಒಂದು ರೋಗಗಳು ಬಂದಾಗ ಪರಿಹಾರ ಒಂದು ದೈವಗಳು ಹೇಳ್ತವೆ. ದೈವ ಯಾವ ರೀತಿಯಾಗಿ ಹೇಳ್ತಾರೆ ನಾವು ಅದನ್ನು ಅನುಸರಿಸಿದ ಮೇಲೆ ನಮ್ಮ ಎಲ್ಲಾ ಕಷ್ಟಗಳು ಕೂಡ ದೂರ ಆಗ್ತದೆ ಅನ್ನೋದನ್ನೊಂದು ತುಳುನಾಡಿನಲ್ಲಿ ತುಂಬಾ ನಂಬಿಕೆ ಇದೆ. ಒಂದು ದೈವಗಳು ಒಂದು ನಂಬಿಕೆ ದೈವಗಳನ್ನ ನಾವು ತುಂಬಾ ವಿಶ್ವ ಪ್ರಸಿದ್ಧಿ ಹೊಂದ್ತಾ ಇದೆ. ಅಂದ್ರೆ ದೈವಗಳು ತುಂಬಾ ಪವರ್ಫುಲ್ ದೈವಗಳು. ಹಾಗಾಗಿ ಅದರಲ್ಲಿ ನಾನೊಂದು ಇವಾಗ ಕೊರಗಜ್ಜನ ಬಗ್ಗೆ ನಾನು ಹೇಳಿಕ್ಕೆ ಹೊರಟಿದ್ದೇನೆ. ಕೊರಗಜ್ಜ ಅಂದ್ರೆ ತುಳುನಾಡಿನಲ್ಲಿ ನಾವು ಅಜ್ಜನಿಗೆ ಯಾವ ರೀತಿಯಾಗಿ ಒಂದು ಪ್ರೀತಿ, ಮೊಮ್ಮಕ್ಕಳಿಗೆ ಯಾವ ರೀತಿಯಾಗಿ ಅಜ್ಜ ಒಂದು ಪ್ರೀತಿಯನ್ನು ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಕೊರಗಜ್ಜ ದೈವ ಹೇಳ್ತಾರೆ, ತುಳುವಿನಲ್ಲಿ ಒಂದು ನುಡಿ ಇದೆ, ಯಾರ ಕೈ ಬಿಟ್ರೆ ಕೂಡ ಅಥವಾ ಈ ಸಮಾಜ ಕೈ ಬಿಟ್ರು, ನಿನ್ನ ತಂದೆ ತಾಯಿ ಕೈ ಬಿಟ್ರು, ಅಥವಾ ನಿನ್ನ ಸಂಬಂಧಿಕರ ಕೈ ಬಿಟ್ರು, ನಿನ್ನ ಗೆಳೆಯರು ಕೈ ಬಿಟ್ರು, ಯಾರೇ ಕೈ ಬಿಟ್ರೆ ಕೂಡ ನಾನು ಇದೀನಿ ಅನ್ನೋದೇ ಒಂದು ವಾಕ್ಯ ಕೊರಗಜ್ಜನಾಗಿರ್ತದೆ. ಹಾಗಿದ್ರೆ ಕೊರಗಜ್ಜ ಯಾವ ರೀತಿಯಾಗಿ ಈ ದೈವ ತುಳುನಾಡಿನ ಜನರನ್ನು ಕಾಪಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಂಬಿದ ಭಕ್ತರಿಗೆ, ತುಳುನಾಡಿನ ಜನತೆ ಅಷ್ಟೇ ಅಲ್ಲದೆ ಯಾವಾಗ ನಾವು ನಂಬಿಕೆಯಿಂದ ಅಥವಾ ಕಣ್ಣೀರು ಇಟ್ಟಾಗ ದೈವ ನಮಗೆ ಬೇರೆ ಯಾರೂ ಇಲ್ಲ. ದೈವಗಳು ತುಂಬಾ ಪವರ್ಫುಲ್. ಹಾಗಿದ್ರೆ ನಾವು ಏನೇ ಬೇಡ್ಕೊಂಡ್ರೆ ಕೂಡ ಆಗ್ತದ ಅನ್ನೋದನ್ನ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಇರ್ಬೋದು. ಆಗ್ತದೆ, ಆದ್ರೆ ನಾವು ಬೇಡಿಕೊಳ್ಳುವುದ್ರಲ್ಲಿ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ಅನ್ಯಾಯ ಆಗಿರ್ಬಾರ್ದು, ಅಥವಾ ಇನ್ನೊಬ್ಬರಿಗೆ ಅನ್ಯಾಯವಾಗಿರ್ಬೋದು, ಅಥವಾ ಇನ್ನೊಬ್ಬರಿಗೆ ಅದು ಮನಸ್ಸಿಗೆ ನೋವು ಆಗಿರ್ಬೋದು, ಅಥವಾ ಇನ್ನೊಬ್ಬರಿಗೆ ಹಾಳು ಮಾಡುವುದಲ್ಲಿ ಯಾವತ್ತೂ ಕೂಡ ದೈವ ನಮಗೆ ಆಶೀರ್ವಾದ ಮಾಡೋದಿಲ್ಲ. ಹೊರತಾಗಿ ನಮ್ಮಲ್ಲಿ ಸಂಕಷ್ಟ ಅಂತ ಬಂದಾಗ ನಮಗೆ ಮುಂದೆ ದಾರಿನೇ ಇಲ್ಲ, ಮುಂದೆ ಸಾವಿಗೆ ಒಂದು ಪರಿಹಾರ ಅಂದಾಗ ಆಗ ದೈವಗಳು ಬಂದೇ ಬರ್ತಾರೆ ಅನ್ನೋದನ್ನ ಕೊರಗಜ್ಜ ದೈವ ಹೇಳ್ತಾರೆ. ನಿನ್ನಲ್ಲಿ ಒಳ್ಳೆಯ ಮನಸ್ಸು ಅಥವಾ ನಿನ್ನಲ್ಲಿ ಯಾರು ಇಲ್ಲ, ಇಡೀ ಸಮಾಜ ಕೈ ಬಿಟ್ಟು ಅಥವಾ ನಿನ್ನ ತಂದೆ ತಾಯಿ ಕೈ ಬಿಟ್ಟು, ನಿನ್ನ ನಂಬಿದವರು ಕೈ ಬಿಟ್ಟು ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಿ ಒಂದು ವಾಕ್ಯ ಕೊಡ್ತಾರೆ. ಆ ವಾಕ್ಯ ಯಾವ ರೀತಿ ಅಂದ್ರೆ, ನೀನು ಕಳ್ಳತನ ಮಾಡಿ ನನ್ನ ಹತ್ರ ಬಾ ಅಂತ ಹೇಳಿ ದೈವ ಹೇಳುದಿಲ್ಲ. ಹೊರತಾಗಿ ನೀನು ಕೆಟ್ಟ ದಾರಿ ಹಿಡಿದು ನನ್ನ ಹತ್ರ ಬಾ, ನಿನ್ನ ಕಣ್ಣೀರು ಒರೆಸ್ತೇನೆ ಅಂತ ದೈವ ಹೇಳುದಿಲ್ಲ. ನೀನು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಸಮಾಜ ನಿನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತದಾದ್ರೆ ಆಗ ನಾನು ಇರ್ತೇನೆ ಅಂತ ಹೇಳಿ ದೈವ ನೋಡಿ ಕೊಡ್ತದೆ. ತುಳುವಿನಲ್ಲಿ ಈ ರೀತಿಯಾಗಿ ದೈವ ಹೇಳುದು ಏನಂದ್ರೆ, ಸಮಾಜ ಕೈ ಬಿಡಲ್ಲ, ನಿನ್ನ ಅಪ್ಪ ಅಮ್ಮ ಕೈ ಬಿಡಲ್ಲ, ಯಾನಿಪ್ಪೆ ಅನ್ನೋದೇ ದೈವ. ಅಂದ್ರೆ ಸಮಾಜ ಕೈ ಬಿಟ್ರು, ನಿನ್ನ ತಂದೆ ತಾಯಿ ಕೈ ಬಿಟ್ಟರು ಕೂಡ ನಾನಿದ್ದೇನೆ, ನಿನ್ನನ್ನು ಕಾಪಾಡ್ತೇನೆ ಅನ್ನೋದೇ ಕೊರಗಜ್ಜ ದೈವರ ನುಡಿಯಾಗಿರ್ಬೋದು. ನಿನ್ನ ಹಣೆಟ್ಟು ಒಂಜು ಕರಿಗಂಧ ಇಪ್ಪುನ ಮುಟಾಯಿನಿ ಓವೇ ಒಂಜು ದುಷ್ಟ ಶಕ್ತಿ ನಿನ್ನ ಮೈ ಮುಟ್ಟೆರೆ ಯಾನ ಬುಡಯೇ ಅಂತ ಹೇಳಿ ದೈವ ಶಕ್ತಿ ಏನ್ ಹೇಳ್ತದಂದ್ರೆ, ನಿನ್ನ ಹಣೆಯಲ್ಲಿ ಕರಿಗಂಧ
ಜೀವಂತ ಇರೋ ತನಕ ಯಾವುದೇ ಒಂದು ದುಷ್ಟಶಕ್ತಿ ಕೂಡ ನಿನ್ನ ಆಸುಪಾಸು ಸುತ್ತಲಿಕ್ಕೆ ಕೂಡ ನಾನು ಮುಟ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಕೊರಗಜ್ಜರು ಒಂದು ವಾಕ್ಯವನ್ನು ನುಡಿತಾರೆ. ಯಾವ ರೀತಿಯಾಗಿ ಕೊರಗಜ್ಜರ ಒಂದು ಅಚ್ಚುಮೆಚ್ಚು ಅಂದ್ರೆ ನಾವು ಒಂದು ಅಜ್ಜ ಅಂತಾನೆ ಹೇಳ್ತೇವೆ. ಕೊರಗಜ್ಜ ಅಂತ ಹೇಳಿ ಪೂರ್ಣ ಹೆಸರಿನಿಂದ ಕರೆಯುವುದಿಲ್ಲ ಹೊರತಾಗಿ ಅಜ್ಜ ಅಂತ ಹೇಳಿ ಒಂದು ತುಂಬಾ ಪ್ರೀತಿಯಿಂದ ಕರಿತೇವೆ. ಅಜ್ಜ ಅಂದ್ರೆ ಅಷ್ಟು ಅಚ್ಚುಮೆಚ್ಚು. ಎಲ್ಲರಿಗೂ ಕೂಡ ಒಂದು ನಮ್ಮ ಬಾಳಿನಲ್ಲಿ ಒಂದು ಸಂಕಷ್ಟ ಬಂದಾಗ ನಾವು ಮೊದಲಿಗೆ ನೆನೆಸ್ಕೊಳ್ಳೋದೇನಂದ್ರೆ ಅಜ್ಜ ಅಂತ ಹೇಳಿ. ಒಂದು ಏನೇ ಆದ್ರೂ ಕೂಡ ಅಜ್ಜ ಅಂತ ಹೇಳಿ ಒಂದು ತುಂಬಾ ನೆನಪಿಗೆ ಬರುವುದೇ ಮೊದಲು ನಮಗೆ ಅಜ್ಜ ಅಂತಾನೆ ಹೇಳ್ಬೋದು. ಒಂದು ತುಳುನಾಡಿನಲ್ಲಿ ಪ್ರತಿಯೊಬ್ಬರು ಒಂದು ಸ್ಟೇಟಸ್ ಗಳಲ್ಲಿ ಅಷ್ಟೇ ಅಲ್ಲದೆ ಒಂದು ಪ್ರತಿಯೊಬ್ಬರು ಸಂಡೆ ಬಂದ್ರೆ ಅಜ್ಜನ ಹತ್ರ ಹೋಗುವ, ಅಲ್ಲಿ ಕೊಡುವಂತಹ ಒಂದು ಚಕ್ಕುಲಿ ಆಗಿರ್ಬೋದು ಅಥವಾ ಅಲ್ಲಿ ಒಂದು ಸಿಗುವಂತಹ ಚಕ್ಕುಲಿ ಆಗಿರ್ಬೋದು, ಆ ಕರಿಕಂತ ಆಗಿರ್ಬೋದು, ಒಂದು ಎಷ್ಟು ವಿಶೇಷತೆ ಅಂದ್ರೆ ನಾವು ಹೋದಾಗ ಅಥವಾ ನಾವು ಇದನ್ನು ಅನುಭವಿಸಿದಾಗ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಯಾರೆಲ್ಲ ಒಂದು ತುಳುನಾಡಿನ ಅಂದ್ರೆ ಒಂದು ದಕ್ಷಿಣ ಕನ್ನಡಕ್ಕೆ ಹೋದಾಗ ಅಥವಾ ಒಂದು ಉಡುಪಿ ಮಂಗಳೂರು ಆಚೆ ಹೋದಾಗ ಒಂದು ಕೊರಗಜ್ಜನ ದೈವದ ಒಂದು ಕಟ್ಟೆಗೆ ಹೋಗಿ ಬನ್ನಿ. ತುಳುನಾಡಿನ ಒಂದು ಚಿಕ್ಕ ಮಗುವಿನ ಹತ್ರ ಹೋಗಿ ನೀವು ಕೇಳಿ, ನೀನು ಯಾರನ್ನು ತುಂಬಾ ಇಷ್ಟಪಡ್ತೀಯ ಅಥವಾ ನಿನ್ಗೆ ತುಂಬಾ ಅಚ್ಚುಮೆಚ್ಚು ಅಂತ ಹೇಳುವಾಗ ಕೊರಗಜ್ಜ ಅಥವಾ ಅಜ್ಜ ಅಂತ ಹೇಳಿ ಹೇಳ್ತಾರೆ. ಯಾಕೆ ಅಜ್ಜ ಅಷ್ಟು ಅಚ್ಚುಮೆಚ್ಚು? ತುಳುನಾಡಿನಲ್ಲಿ ಅಷ್ಟೇ ಅಲ್ಲದೆ ನೀನು ಆ ಒಂದು ಕಟ್ಟೆಗೆ ಬಂದು ನೀನು ಕೇಳ್ಕೊಳ್ಳದಿದ್ರು ಅಥವಾ ನೀನು ನನ್ನ ಸನ್ನಿಧಾನಕ್ಕೆ ಬರದಿದ್ರೆ ಕೂಡ, ನೀನು ಎಲ್ಲೇ ಇದ್ರೆ ಕೂಡ ನಾನು ನಿನ್ನನ್ನು ಕಾಪಾಡ್ತೇನೆ ಅನ್ನೋದೇ ಒಂದು ಕೊರಗಜ್ಜನ ಒಂದು ನುಡಿಯಾಗಿರ್ತದೆ. ಕೊರಗಜ್ಜರು ಒಳ್ಳೆಯ ಮನಸ್ಸಿದ್ದಲ್ಲಿ ಖಂಡಿತವಾಗಿಯೂ ನಮಗೆ ಒಂದು ಬ್ಲೆಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಾನು ಮಂಗಳೂರಿನಲ್ಲಿ ಇರೋ ವಿಶೇಷತೆ ಇನ್ನೊಂದೇನಂದ್ರೆ, ನಾವು ಯಾವಾಗ ಒಂದು ಫಾರಿನ್ ನಲ್ಲಿ ಇರ್ತೇವೆ ಅಥವಾ ಒಂದು ಬ್ಯಾಂಗ್ಳೂರ್ ಆಗಿರ್ಬೋದು, ಹೀಗೆ ಒಂದು ಕೆಲಸಕ್ಕಾಗಿ ಹೊರಗೆ ಬಂದಾಗ ಒಂದು ಮೊದಲಿಗೆ ಊರಿಗೆ ಹೋದ ತಕ್ಷಣ ನಾವು ಒಂದು ಟೈಮ್ ಟೇಬಲ್ ಮಾಡ್ಕೊಳ್ತೇವೆ. ಇವತ್ತು ಕಟೀಲಿಗೆ, ಇವತ್ತು ಕೊರಗಜ್ಜ ನಡೆಗೆ ಅಥವಾ ಇವತ್ತು ಒಂದು ಕದ್ರಿಗೆ, ಹೀಗೆ ಒಂದು ದೇವಸ್ಥಾನಕ್ಕೆ ಹೋಗೋದಂದ್ರೆ ಅದೊಂದು ಎಷ್ಟು ವಿಶೇಷತೆ. ಅಷ್ಟೇ ಅಲ್ಲದೆ ಒಂದು ಎಷ್ಟು ನೆಮ್ಮದಿ ಸಿಗ್ತದಂದ್ರೆ, ನಮ್ಮಲ್ಲಿ ಸಾವಿರ ಕೋಟಿ ಹಣ ಇದ್ರೆ ಕೂಡ ನಮಗೆ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡೋದಾಗಿರ್ಬೋದು, ಆ ದೈವಗಳ ಒಂದು ಕಟ್ಟೆಗೆ ಹೋಗಿ ಒಂದು ಕೈ ಮುಗಿಯೋದಾಗಿರ್ಬೋದು, ಅಜ್ಜನ ಜೊತೆ ಒಂದು ಮಾತಾಡೋದಾಗಿರ್ಬೋದು, ಅದೊಂದು ಎಷ್ಟು ನೆಮ್ಮದಿ ಕೊಡ್ತದೆ ಅಂದ್ರೆ ಅದು ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಿದವರಿಗೆ ಮಾತ್ರ ಒಂದು ಸಾಧ್ಯ ಆಗಿರ್ತದೆ. ಅಜ್ಜ ಅಂದ್ರೆ ತುಂಬಾ ಅಚ್ಚುಮೆಚ್ಚು ಆಗಿರ್ತದೆ. ಅಷ್ಟೇ ಅಲ್ಲದೆ ತುಂಬಾ ಒಂದು ಶಕ್ತಿಯುತ ದೈವ ಅಂತ ಕೂಡ ನಾವು ಹೇಳ್ಬೋದು. ನನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಒಂದು ದೈವ ಒಂದು ಅಂದ್ರೆ ಕೊರಗಜ್ಜ ಯಾವ ರೀತಿಯಾಗಿ ಒಂದು ನನಗೆ ಶಕ್ತಿ ತೋರಿಸಿದ್ದಾರೆ ಅನ್ನೋದನ್ನು ನಾನೊಂದು ಸಣ್ಣ ಒಂದು ಕಥೆ ಮುಖಾಂತರ ಅಂದ್ರೆ ಒಂದು ನನ್ನ ಜೀವನದಲ್ಲಿ ನಡೆದಂತಹ ಘಟನೆ ನಾನು ಹೇಳ್ತೇನೆ. ನನ್ನದೊಂದು ಅಂದ್ರೆ ಹೊಸತ್ರಲ್ಲಿ ತೆಗೆದುಕೊಂಡಂತಹ ಒಂದು ಮೂಗುತಿ ಅಂದ್ರೆ ಚಿನ್ನದ ಒಂದು ಮೂಗುತಿ ತಗೊಂಡಿದ್ದೆ. ಆಗ ಅದು ಏನಾಗಿತ್ತು ಅಂದ್ರೆ ಮಿಸ್ ಆಗಿ ಕಳೆದು ಹೋಯ್ತು. ಎಲ್ಲಿ ಅಂತಾನೆ ಗೊತ್ತಿರ್ಲಿಲ್ಲ. ಅಂದ್ರೆ ನಾನು ಆಗ ಹೈಸ್ಕೂಲ್ ಅಲ್ಲಿ ಇದ್ದೆ. ಹೈಸ್ಕೂಲ್ ಅಲ್ಲಿ ಇರುವಾಗ ಎಲ್ಲಿ ಬಸ್ಸಲ್ಲಿ ಬಿತ್ತು ಅಥವಾ ಬರುವ ದಾರಿಯಲ್ಲಿ ಬಿತ್ತು ಎಲ್ಲಿ ಅಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಚಿನ್ನಕ್ಕೆ ಆಗ ಚಿನ್ನದ ಬೆಲೆ ಇವತ್ತಿಗೆ ಎಷ್ಟು ಏರ್ತಿದೆ ಅಂದ್ರೆ ಅದನ್ನು ಮುಟ್ಲಿಕ್ಕೆ ಅಥವಾ ಅದನ್ನು ನೋಡ್ಲಿಕ್ಕೆ ಕೂಡ ನಮಗೆ ಭಯ ಆಗ್ತಿದೆ. ಒಂದು ಚಿನ್ನ ನಾವು ಸ್ವಂತಹ ಹಣದಲ್ಲಿ ಒಂದು ದುಡಿದು ತಗೊಂಡವರಿಗೆ ಮಾತ್ರ ಆ ಹಣದ ಒಂದು ಚಿನ್ನದ ಬೆಲೆ ಗೊತ್ತಿರ್ತದೆ. ಅಷ್ಟಲ್ಲದೆ ಆಗ ನಾನು ಹೈಸ್ಕೂಲ್ ಅಲ್ಲಿ ಇರುವಾಗ ಒಂದು 3,000-4,000 ಏನೋ ಇತ್ತು. ಆಗ ನಾನು ಆ ಚಿನ್ನ ಒಂದು ತೆಗೆದುಕೊಂಡಾಗ ಅದು ಕಳೆದು ಹೋಯ್ತು. ಅದು ಏನು ಕರೆಕ್ಟ್ ಆಗಿ ಹಾಕಿರ್ಲಿಲ್ವೇನೋ, ಹಾಗೆ ಕಳೆದು ಹೋದಾಗ ನನಗೆ ತುಂಬಾ ಭಯ ಇತ್ತು. ಎಲ್ಲಿ ಮನೆಯಲ್ಲಿ ಹೊಡಿತಾರೋ ಅಥವಾ ಮನೆಯಲ್ಲಿ ಬೈತಾರೋ ಅನ್ನುವಾಗ ಆಗ ನನಗೆ ಮೊದಲಿಗೆ ಹೇಳಿದ್ದು ಅಥವಾ ನನ್ನ ಅಮ್ಮ ಹೇಳಿದ್ರು, ನೀನು ಅದನ್ನ ಎಲ್ಲೇ ಹುಡುಕಿದ್ರು ಕೂಡ ಸಿಗುದಿಲ್ಲ, ಕಾಲು ಕೈ ತೊಳೆದು ಒಂದು ಅಜ್ಜನ ಹತ್ರ ನಾನು ಚಕ್ಕುಲಿ ಇಡ್ತೇನೆ ಬಂದು, ಅಥವಾ ನೀನ್ ಬೇಡ್ಕೊ, ಇದು ಸಿಕ್ಕಿದ ಮೇಲೆ ನಾನು ಬಂದು ಚಕ್ಕುಲಿ ಅಥವಾ ಚಕ್ಕುಲಿ ಬೀಡ ಅಂತ ಹೇಳಿ ಏನಾದ್ರು ಬೇಡ್ಕೊ, ಆಗ ನಿಮ್ಗೆ ಸಿಗ್ತದೆ ಅಂತ ಹೇಳಿ ಒಂದು ಹೇಳಿದ್ರು. ನಾನಾಗ ಅಷ್ಟು ಚಿಕ್ಕವರಿದ್ದಾಗ ನಮ್ಗೇನ್ ಗೊತ್ತಿರಲ್ಲ. ಅಂದ್ರೆ ಹೈಸ್ಕೂಲ್ ಅಲ್ಲಿ ನಮ್ಗೆ ಅಷ್ಟು ದೈವಗಳ ಬಗ್ಗೆ ಆಗಿರ್ಬೋದು, ದೇವರ ಬಗ್ಗೆ ಆಗಿರ್ಬೋದು ಅಷ್ಟೊಂದು ನಂಬಿಕೆ ಅನ್ನೋದು ಇರುವುದಿಲ್ಲ. ಬಟ್ ದೈವಗಳ ಬಗ್ಗೆ ಒಂದು ಗೊತ್ತಿತ್ತು. ಅಂದ್ರೆ ಹೀಗೆಲ್ಲ ದೈವ ಅಂದ್ರೆ ತುಂಬಾ ಶಕ್ತಿಯುತ ಮತ್ತೆ ಆಗಿದ್ದು ಆಗ್ತದೆ ಅನ್ನುವಾಗ ಆಗ ನಾನು ಬೇಡ್ಕೊಂಡೆ. ನೆಕ್ಸ್ಟ್ ಡೇನೆ ಆ ಒಂದು ಚಿನ್ನ ಏನಾಗ್ತದೆ ಮನೆಯಲ್ಲೇ ಬಿದ್ದಿರ್ತದೆ. ಮನೆ ಇಡೀ ಹುಡುಕಿರ್ತೇವೆ, ಆದ್ರೆ ಅದು ಸಿಕ್ಕಿ ಬಿಡುತ್ತೆ. ಆಗ ನನಗೆ ಒಂದು ಅವತ್ತಿನ ಒಂದು ದೈವ ಅಂತ ಹೇಳಿದ್ರೆ ಏನೇ ಆಗ್ಲಿ, ಒಂದು ಎಕ್ಸಾಮ್ ಬರ್ಲಿ ಅಥವಾ ಒಂದು ಏನೇ ಒಂದು ಸಂಕಷ್ಟ ಆದಾಗ ಅಥವಾ ಒಂದು ಕಷ್ಟಗಳಂತ ಬಂದಾಗ ಮೊದಲಿಗೆ ನೆನಪಾಗೋದು ಒಂದು ಕೊರಗಜ್ಜ. ಒಂದು ತುಳುನಾಡಿನಲ್ಲಿ ಪ್ರತಿಯೊಬ್ಬರು ಎಕ್ಸಾಮ್ ಬಂದ್ರೆ ಸಾಕು ಒಂದು ಕರಿಗಂಧ ಎಲ್ಲರೂ ಕೂಡ ಇರ್ತೇವೆ. ಅಷ್ಟೇ ಅಲ್ಲ, ಒಂದು ಎಕ್ಸಾಮ್ ಬಂದಾಗ ಕೂಡ ಅಷ್ಟೇ, ಅಜ್ಜ ಈರೇ ಕಾಪಲಿ ಅಂದ್ರೆ ನೀವೇ ಕಾಪಾಡಿ ನಮ್ಗೆ ಈರೇ ಇಪ್ಪನ ಬಡ ಎಕ್ಸಾಮ್ ಎಂಕ್ಲೆಗ್ ಒಂದ್ ಜಡ್ಡೆ ಮಾರ್ಕ್ಸ್ ಬರಡು ಅಥವಾ ಪಾಸ್ ಆವಡ್ ಎಂಕ್ಲೊಂದು ಈ ರೀತಿಯಾಗಿ ಒಂದು ಬೇಡ್ಕೊಳ್ತೇವೆ. ಅಂದ್ರೆ ಒಂದು ಒಳ್ಳೆ ಮಾರ್ಕ್ಸ್ ಬರ್ಲಿ ಅಥವಾ ನಾನು ಪಾಸ್ ಆಗ್ಲಿ, ನಾನು ಏನೂ ಓದಿಲ್ಲ, ಅಜ್ಜ ಅಜ್ಜ ಅನ್ನೋದೇ ನಮ್ಮದು ಪ್ರತಿಯೊಬ್ಬರ ಒಂದು ಬಾಯಲ್ಲಿ ಬರುವಂತಹ ಪದನೇ ಒಂದು ಅಜ್ಜ. ಯಾವ್ದಕ್ಕೆ ಕೂಡ ಒಂದು ಅಜ್ಜ, ಯಾವ್ದಕ್ಕೆ ಕೂಡ ಒಂದು ಅಜ್ಜ ಅಂದ್ರೆ ಅಷ್ಟು ಅಚ್ಚುಮೆಚ್ಚು ಅಜ್ಜ. ಅಂದ್ರೆ ಈ ಕೊರಗಜ್ಜನ ಬಗ್ಗೆ ವಿಡಿಯೋ ಮಾಡುವಾಗ ನನ್ನ ಮೈಯಲ್ಲೆಲ್ಲ ಒಂಥರ ಏನಂತಾರ ಅದು ಒಂದು
ಪವರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ದೈವ ಯಾವ ರೀತಿಯಾಗಿ ಅಂದ್ರೆ ನಾವು ನಂಬಬಹುದು. ಎಲ್ಲರ ನಂಬಿಕೆಯೇ ದೈವ, ನಂಬಿಕೆನೇ ದೇವರ. ಹಾಗಾಗಿ ಒಂದು ಯಾವ ರೀತಿಯಾಗಿ ನಾವು ನಂಬಿಕೆ ಮುಖಾಂತರ ಒಂದು ದೇವರ ಮೇಲೆ ಭಕ್ತಿ ಇಟ್ಟಿರ್ತೇವೆ, ಆ ಒಂದು ನಿಜವಾಗಿಯೂ ನಮ್ಮ ಒಂದು ಕೋರಿಕೆಗಳು ನೆರವೇರಿಸ್ತವೆ. ಯಾವಾಗ ನಾವು ಕೆಟ್ಟ ಮನಸ್ಸಿನಿಂದ ಏನಾದ್ರೂ ಈಗ ಇನ್ನೊಬ್ಬನಿಗೆ ಕೆಟ್ಟದಾಗ್ಲಿ, ಅಥವಾ ಅವನ ಜಾಬ್ ಅವನು ಬಿಡ್ಲಿ, ಅಥವಾ ಒಂದು ಕೆಲಸಗಳು ಅವನು ಬಿಟ್ಟು ಹೋಗ್ಲಿ, ನಾನಾ ಜಾಬಿಗೆ ಹೋಗ್ತೇನೆ, ಇನ್ನೊಬ್ಬರಿಗೆ ಅನ್ಯಾಯ ಒಂದು ಅವರ ಮೇಲೆ ಒಂದು ಹಗೆ ಸಾಧಿಸುವುದು ಏನ್ ಮಾಡಿರ್ತೇವೆ, ಆಗ ದೈವಗಳಾಗಿರ್ಬೋದು ದೇವರುಗಳಾಗಿರ್ಬೋದು ಖಂಡಿತ ನಮ್ಮ ಕೈ ಹಿಡಿಯುವುದಿಲ್ಲ. ಹಾಗಾಗಿ ಒಳ್ಳೆ ಮನಸ್ಸಿನ ನಮಗೆ ತುಂಬಾ ಪರೀಕ್ಷೆಗಳು ನಡೀತಾನೆ ಇರ್ತವೆ. ಆದ್ರೆ ಆ ಪರೀಕ್ಷೆಯನ್ನು ಮೀರಿ ಕೂಡ ನಾವು ಯಾವತ್ತೂ ಕೂಡ ದೈವಾರಾಧನೆ ಮಾಡ್ಬೇಕು ಹೊರತಾಗಿ ಯಾವತ್ತೂ ಕೂಡ ಕೆಟ್ಟ ದಾರಿ ಹಿಡಿಬಾರ್ದು. ಈ ಕಲಿಯುಗದಲ್ಲಿ ಯಾವ ರೀತಿಯಾಗಿದೆ ಅಂದ್ರೆ ಕೆಟ್ಟದ ಮಾಡಿದವರಿಗೆ ಒಂದು ಒಳ್ಳೇದು ಅಂತ ಹೇಳಿ ನಾವು ಕೆಲವು ಬಾರಿ ಅನ್ಕೊಳ್ತೇವೆ. ಯಾಕಂದ್ರೆ ನಾವು ಎಷ್ಟೇ ಒಳ್ಳೇದು ಮಾಡಿದ್ರು, ಎಷ್ಟೇ ಒಂದು ಒಳ್ಳೆ ಮನಸ್ಸಿನಲ್ಲಿ ಇದ್ರು, ಅವರಿಗೆ ನಾವು ಅನ್ಯಾಯ ಮಾಡದೇ ಇದ್ರೆ ಕೂಡ ನಮ್ಮ ಮೇಲೆ ಒಂದು ಅಪವಾದಗಳು ಬರ್ತದೆ ಅನ್ನುವಾಗ ನಮಗೆ ಅನಿಸ್ತದೆ ಈ ಕಲಿಯುಗದಲ್ಲಿ ಕೆಟ್ಟವರು ಇದ್ರೇನೆ ಒಂದು ಒಳ್ಳೆ ಕಾಲ ಅಂತ ಹೇಳಿ ನಮ್ಗೆ ಹಲವು ಬಾರಿ ಒಂದು ಆಗಿರ್ತದೆ. ಆದ್ರೆ ತಪ್ಪು. ನಾವು ಆ ರೀತಿಯಾಗಿ ನಮ್ಮ ಮನಸ್ಸಿನ ಭಾವನೆಗಳು ಅಲ್ಲಿ ತನಕ ಬಂದಿದೆ ಅಂದ್ರೆ ನಾವು ತುಂಬಾ ಒಂದು ನೇರ ದೃಷ್ಟಿಯಲ್ಲಿದೆ ಅಥವಾ ಒಂದು ಒಳ್ಳೆ ದಾರಿಯಲ್ಲಿ ಇದ್ದೇವೆ ಅಂತ ಹೇಳಿ ನಾವು ಅನ್ಕೋಬೇಕು. ಇನ್ನೊಬ್ಬರ ಕಣ್ಣೀರು ನೋಡಿದಾಗ ನಮ್ಮ ಕಣ್ಣಲ್ಲಿ ಯಾವಾಗ ನೀರು ಬರ್ತದೆ ನೋಡಿ, ಅವನು ನಿಜವಾದ ಒಂದು ಪರಿಶುದ್ಧ ಮನಸ್ಸಿನವನು ಅಂತ ಹೇಳ್ಬೋದು. ಯಾವಾಗ ಇನ್ನೊಬ್ಬರ ಕಷ್ಟಗಳು ನಮ್ಮ ಕಷ್ಟವಂತೆ ಅಂತ ಹೇಳಿ ಒಂದು ಮನಸ್ಸಿನ ನೋವು ಸಂಕಷ್ಟಗಳನ್ನು ಪಡಿತೇವೆ ನೋಡಿ, ಅದು ನಿಜವಾದ ಮನುಷ್ಯ ಅಥವಾ ಅವನು ನಿಜವಾದ ಮನುಷ್ಯ ಅಂತ ಕೂಡ ನಾವು ಹೇಳ್ಬೋದು. ದೈವ ಅನ್ನೋದು ಒಂದು ನಿಜ ರೂಪವಾಗಿ ಅಥವಾ ಅವರ ಬಾಯಲ್ಲಿ ಬರುವುದೇ ಒಂದು ದೈವಗಳ ಒಂದು ನುಡಿಯಾಗಿರ್ತದೆ ಹೊರತು ಯಾವುದೇ ರೀತಿ ಹೊಟ್ಟೆಪಾಡಿಗೋಸ್ಕರ ಅವರು ಮಾಡುವುದಿಲ್ಲ. ಹೊರತಾಗಿ ಅವ್ರ ಬಾಯಲ್ಲಿ ಏನು ಬರ್ತದೆ ಅದು ದೈವಗಳೇ ಕೊಡುವಂತಹ ವಾಕ್ಯ.